ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೆಂಗಳೂರು ರಸ್ತೆಯಲ್ಲಿರುವ ಗೋಮಾ ರೆಸ್ಟೋರೆಂಟ್ ಆವರಣದಲ್ಲಿ ನಗರಂಗೆರೆ ಗ್ರಾಮ ಪಂಚಾಯಿತಿ ಹಿತರಕ್ಷಣಾ ವೇದಿಕೆ ಹಾಗೂ ನರಹರಿ ನಗರ ಹಿತರಕ್ಷಣಾ ವೇದಿಕೆಯ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಶ್ರೀ ಬಸವೇಶ್ವರ ಜಯಂತಿ ಆಚರಣೆಗೆ ಪೂರ್ವಭಾವಿ ಸಭೆ ಆಯೋಜಿಸಲಾಯಿತು. ಕಾರ್ಯಕ್ರಮದ ರೂಪರೇಷ, ದಿನಾಂಕ ನಿಗದಿ ಹಾಗೂ ಭಾಗವಹಿಸುವ ಗ್ರಾಮಗಳ ಹೆಸರು ನಿರ್ಧರಿಸುವ ಉದ್ದೇಶದಿಂದ ಈ ಸಭೆ ನಡೆಸಲಾಯಿತು. ಸಭೆಯನ್ನು ಅಧ್ಯಕ್ಷತೆ ವಹಿಸಿದ ನಗರಂಗೆರೆ ದೇವಾಲಯಗಳ ಟ್ರಸ್ಟ್ ಅಧ್ಯಕ್ಷ ಬಿಸಿ ಸಂಜೀವ್ ಮೂರ್ತಿರವರು ಮಾತನಾಡಿ, ಪಂಚಾಯಿತಿಗೆ ಸೇರಿದ ಗ್ರಾಮಗಳಲ್ಲಿ ಕೆಲವರ ಬಳಿ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಾಲನೆ ನಡೆಸುತ್ತಿರುವ ಸಮಸ್ಯೆ ಮತ್ತು ಚಿಕ್ಕ ಮಕ್ಕಳ ಸುಕನ್ಯಾ ಸಮೃದ್ಧಿ ಅಭಿವೃದ್ಧಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೆ ಪ್ರೋತ್ಸಾಹ ನೀಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಅವರು ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಸಹ ಚರ್ಚೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ತಾಲೂಕು ಮಟ್ಟದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತಮ್ಮ ಭಾಗವಹಿಸುವಿಕೆಯನ್ನು ದೃಢಪಡಿಸಿದ್ದಾರೆ. ನಗರಂಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಸತೀಶ್ ಕುಮಾರ್, ಸಿದ್ದಾಪುರದ ಯಲ್ಲಪ್ಪನವರು, ರಂಗಸ್ವಾಮಿ, ದ್ಯಾಮಣ್ಣ, ಶೇಖರಪ್ಪ ಮತ್ತು ಮಹೇಶ್, ಲಕ್ಷ್ಮೀಪುರ ರಾಜಣ್ಣನವರು ಮತ್ತು ಹೇಮಾರೆಡ್ಡಿ, ಒಟ್ಟೆಪ್ಪನಹಳ್ಳಿಯ ನಾಗರಾಜ್, ರಘು, ಗಟ್ಟಪ್ಪ, ನರಹರಿ ನಗರದ ಮಾರುತಿ, ವಾರಿಯಸ್, ಕಾರ್ತಿಕ್ ಎಸ್ ಮತ್ತು ನಗರಂಗೆರೆ ಗ್ರಾಮದ ಮುಖಂಡ ಅಜ್ಮುದ್ ಉಲ್ಲಾ, ಲೋಹಿತ್, ಸಂಜೀವಪ್ಪ, ರಾಘವರೆಡ್ಡಿ ಇತ್ಯಾದಿ ಅನೇಕ ಮುಖಂಡರು ಸಭೆಯಲ್ಲಿ ಹಾಜರಾದರು. ಸಭೆಯಲ್ಲಿ ಹಿತರಕ್ಷಣಾ ವೇದಿಕೆ ಸದಸ್ಯರ ನೆರವಿನಿಂದ ಕಾರ್ಯಕ್ರಮದ ತೀರ್ಮಾನ ಮತ್ತು ತಾಂತ್ರಿಕ ಆಯೋಜನೆಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಗೆ ಹಾಜರಾದ ಎಲ್ಲ ಸದಸ್ಯರಿಗೆ ಗೋಮಾ ಡಾಬಾ ರೆಸ್ಟೋರೆಂಟ್ ಮಾಲೀಕ ಮಹೇಶ್ ಅವರು ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಈ ಸಭೆಯಿಂದ ಗ್ರಾಮ ಮಟ್ಟದಲ್ಲಿ ನಡೆಯುವ ಅಂಬೇಡ್ಕರ್ ಹಾಗೂ ಬಸವೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ದಿಕ್ಕು ಮಾರ್ಗಗಳು ಸ್ಪಷ್ಟವಾಗಿ ರೂಪಿಸಿಕೊಂಡಿದ್ದಾರೆ. ಸುಮಾರು ಅವರು ಇಬ್ಬರೂ ಒಂದು 10 ಗ್ರಾಮ ಪಂಚಾಯತಿಗಳು ಇಲ್ಲಿ ಆಂಧ್ರ ಭಾಗದಲ್ಲಿ ಅವರು ಪ್ರತಿಯೊಂದು ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಿದಾವೋ ಅವರಲ್ಲಿ ಸುಮಾರು ಸಾವಿರಾರು ಕೋಟಿ ಅವರ ಹತ್ರ ಫಂಡ್ಸ್ ಇರುತ್ತೆ. ಒಂದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಫಂಡ್ಸ್, ಅವ್ರ ದಾನ ಧರ್ಮಕ್ಕೆ ಅಂತಂದರೆ ತೆಗೆದಿಟ್ಟಿರ್ತಕ್ಕಂಥ ಮೂಲಭೂತ ಸೌಕರ್ಯ. ನಾವು ಈ ಥರ ಒಂದು ಸಂಘಟನೆ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಗ್ರಾಮದಲ್ಲಿ ಏನೇನು ಕೊರತೆ ಇದೆ, ಏನೇನು ಮಾಡ್ಬೋದು ಅಂತಕ್ಕಂಥ ನೆಕ್ಸ್ಟ್ ಇದೆಲ್ಲ ನಮ್ಮ ಸಂಘಟನೆ ಆದ್ಮೇಲೆ ಒಂದು ಪ್ಲಾನ್ ಮಾಡಿ ಎಲ್ಲೆಲ್ಲಿ ಕೆರೆಗಳ ಅಭಿವೃದ್ಧಿ ಆಗಬೇಕು, ಎಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು, ಎಲ್ಲಿ ಮೂಲಭೂತ ಸೌಕರ್ಯಗಳಾಗಬೇಕು, ಎಲ್ಲಿ ದಾರಿದೀಪಗಳಾಗಬೇಕು, ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಈ ಥರ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಏನೇನೋ ಅಂಥ ಸಂಸ್ಥೆಗಳಿಂದ ನಾವೆಲ್ಲರೂ ಸೇರಿಕೊಂಡು ಸಂಘಟಿತರಾಗಿ ಖಂಡಿತವಾಗೂ ಅವರು ನಮ್ಮ ಸಹಕಾರವನ್ನು ಕೊಡ್ತಾರೆ. ಅದನ್ನು ನಾವು ಈ ಬೇಸ್ನಲ್ಲಿ ನಾವೆಲ್ಲ ಕಡೆ ಸಂಘಟನೆ ಮಾಡ್ಕೊಂಡು ಹೋಗಿ ನಮಗೇನು ಫಸ್ಟ್ ಬಾಯಿಗೆ ಮಾಡೋಣ, ನಮ್ಮ ಅನಿಸಿಕೆ ಎಲ್ಲೋ ಮಾಡೋ